ಸ್ವಾಗತ ಬಯಸ್ತಾ ಇದ್ದೇನೆ. ಈಗ ಮುಖ್ಯವಾಗಿ ಮುಖ್ಯವಾಗಿ ವಿಷಯಕ್ಕೆ ಬರ್ತೀನಿ. ಏನು ಮಹಾನಗರ ಪಾಲಿಕೆಯಲ್ಲಿ ಇಬ್ಬರು ಮಂದಿ, ಒಬ್ಬರು ಮಂಗೇಶ್ ಪವರ್ ಅವರು ಮೇಯರ್ ಅವರು ಮತ್ತು ಜಯಂತಿ ಇವರಿಬ್ಬರು ಏನು ತಮ್ಮ ಪತ್ನಿಯರ ಹೆಸರಲ್ಲಿ ಜಾಗ ಏನು ತಗೊಂಡಿದ್ದಾರೆ, ದಿವಸದಲ್ಲಿ ಮಳಿಗೆ ತಗೊಂಡಿದ್ದಾರೆ. ಅದ್ರ ಬಗ್ಗೆ ಈಗಾಗಲೇ ಅನರ್ಹಗೊಂಡಿದ್ರು. ಆಮೇಲೆ ಅದು ಕೋರ್ಟಿಗೆ ಹೋದಂತ ಸ್ಟೇ ಸಿಕ್ಕಿದೆ. ಅದರ ನಂತರ ಈಗ ಮುಂದೆ ಅದ್ರ ಜೊತೆಗೇನೆ ಈಗ ನಾವು ಮೊನ್ನೆ ಏನೋ ಒಂದು ಆದೇಶ ಆಯಿತು ಯು ಡಿ ಸೆಕ್ರೆಟರಿ ಅವರಿಂದ. ಅದರಲ್ಲಿ ಕ್ಲಿಯರ್ ಕಟ್ ಆಗಿ ಯು ಡಿ ಸೆಕ್ರೆಟರಿ ಅವರು ಅದನ್ನ ಅವ್ರ ಗಮನಕ್ಕೂ ಬಂದಿದೆ. ಅವರು ಮಾಹಿತಿಗಳನ್ನು ಕಲೆಕ್ಟ್ ಮಾಡಿ ಅದರಲ್ಲಿ ಕೂಡ ಅವರು ಏನು KMC ಆಕ್ಟ್ 1976 ಸೆಕ್ಷನ್ 19 ಅಲ್ಲಿ 1, 2 ಮತ್ತು 3 ಬರುತ್ತೆ. ಅದೆಲ್ಲ ಅವ್ರಿಗೆ ಅರ್ಥ ಆಗುತ್ತೆ. ಅದನ್ನ ತಗೊಂಡ ನಂತರ ಅದನ್ನ ಯಾವುದೇ ತರದ ಸೆಲ್ಫ್ ಡಿಕ್ಲರೇಷನ್ ಮಾಡಬೇಕಾದ್ರೆ ಅದನ್ನ ಸರಿಯಾಗಿ ಮಾಹಿತಿಯನ್ನು ಕೊಡಬೇಕು. ಅದರಲ್ಲಿ ಅವರು ತಪ್ಪು ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ತಪ್ಪು ಮಾಹಿತಿಗಳನ್ನು ಕೊಟ್ಟ ನಂತರ ಇಮಿಡಿಯೇಟ್ಲಿ ಅದು ಸೀಸ್ ಆಗುತ್ತೆ. ಸೆಕ್ಷನ್ 19 ಪ್ರಕಾರ KMC ಆಕ್ಟ್ 1976 ಸೆಕ್ಷನ್ 19(1) ಮತ್ತು 2ದಲ್ಲಿ ಅದು ಈಗಾಗಲೇ ಸೀಸ್ ಆಗಿದೆ. ಹಾಗಾಗಿ ಅವರು ಈಗಾಗಲೇ ಅದರಲ್ಲಿ ಅದನ್ನು ಉಲ್ಲೇಖ ಮಾಡಿದೆ. ಈಗಾಗಲೇ ಕೋರ್ಟ್ ಕೂಡ ಅದನ್ನು ಈಗಾಗಲೇ ಮೊನ್ನೆ ನಮ್ಮ ಸುಪ್ರೀಂ ಕೋರ್ಟ್ ಹಾಗೂ ಹೈಕೋರ್ಟ್ನ ವಕೀಲರಾದಂಥ ಶ್ರೀ ನಿತಿನ್ ಮೋಹನ್ ಬಂದಿ ಅವರು ಇದನ್ನು ಕೂಡ ಮೊನ್ನೆ ಹೈಕೋರ್ಟ್ನ ಗಮನಕ್ಕೆ ತಂದಿದ್ದಾರೆ. ಅದರ ಈಗ 28ನೇ ತಾರೀಕು ಅದರ ಬಗ್ಗೆ ವಾಪಸ್ ಇದು ವಿಚಾರಣೆ ನಡೆಯುತ್ತೆ. ಸೊ ಅದಕ್ಕಿಂತ ಮುಂಚೆ ಈಗಾಗಲೇ ಸೀಸ್ಡ್ ಅಂತ ಹೇಳಿದ್ರೆ ಅದು ಸೆಕ್ಷನ್ 19 ಪ್ರಕಾರ ಸೀಸ್ ಆಗಿದೆ ಅಂತ ಹೇಳಿದ ನಂತರ ಈಗ ಅದನ್ನ ಜಾಗ ಅವ್ರಿಗೆ ಬಿಡಬೇಕಾಗಿತ್ತು, ಇನ್ನೊಂದು ಬಿಟ್ಟಿಲ್ಲ. ಸೊ ಅದಕ್ಕಾಗಿ ನಾನು ಇವ್ರಿಗೆ ಮಹಾಪೌರಾದಂಥ ಮಂಗೇಶ್ ಪವರ್ ಅವರಿಗೆ ಮತ್ತೆ ಜಯಂತಿ ಅವರಿಗೆ ತಕ್ಷಣ ಅವರ ಪದಗಳನ್ನ ಬಿಟ್ಟು ರಾಜೀನಾಮೆ ಕೊಡ್ಬೇಕಂತಂದ್ರೆ ಅದಕ್ಕೆ ಯಾವ್ದು ಕೋರ್ಟಿಗೆ ಹೋಗುದು ಅದು ಇದರಲ್ಲಿ ಅವಶ್ಯಕತೆ ಇಲ್ಲ ಸೆಕ್ಷನ್ 19 ಪ್ರಕಾರ. ಸೊ ಅವರು ಅದನ್ನೀಗ ಮೇಯರ್ ಸ್ಥಾನವನ್ನ ತಾವಾಗೇ ರಾಜೀನಾಮೆ ಕೊಟ್ಟು ಅದರಿಂದ ಹಿಂದೆ ಬರ್ಬೇಕಂತ ತಿಳ್ಕೊಂಡು ಹಿಂಪಡೆದ ರಾಜೀನಾಮೆಯನ್ನ ಕೊಡ್ಬೇಕಂತ ತಿಳ್ಕೊಂಡು ನಾವು ಅವ್ರಿಗೆ ಹೇಳ್ತಾ ಇದ್ದೀವಿ. ನಾಳೆ ಕಾನೂನು ಹೋರಾಟ ಮಾಡಿ ಮತ್ತೆ ಅನರ್ಹಗೊಳಿಸಬೇಕಾಗುತ್ತೆ. ಇದನ್ನು ಕೂಡ ನಾವು ಅವ್ರಿಗೆ ಹೇಳ್ತಾ ಇದ್ದೇವೆ. ಇದರಲ್ಲಿ ಏನು ರಾಜೀವ್ ಟಪ್ಪಣ್ಣವ್ರವ್ರು ಏನೊಂದು ಗಮನಕ್ಕೆ ಬಂದ ನಂತರ ಈ ರೀತಿ ಇವರೆಲ್ಲ ತಪ್ಪು ಇದನ್ನು ಕೊಟ್ಟಿದ್ದಾರೆ, ಮಾಹಿತಿಗಳನ್ನ ಕಾರ್ಪೊರೇಷನ್ ಕೊಟ್ಟಿದ್ದಾರೆ ಅಂತ ಹೇಳ್ಕೊಂಡು ತಿಳಿದು ಬಂದ ನಂತರ ಅವರು ಒಂದು RTI ಅಲ್ಲಿ ಮಾಹಿತಿಗಳನ್ನು ಕೂಡ ತಿಳಿದುಕೊಂಡಿದ್ದಾರೆ. ನಾನು ಕೂಡ ಏನು RTI ಮಾಹಿತಿಗಳನ್ನು ತೆಗೆದುಕೊಂಡಿದ್ದೆ. ದೇವಸ್ಕಟ್ಟೆಯಲ್ಲಿ ಅವರ ಪತ್ನಿಯವರ ಹೆಸರಲ್ಲಿ ಏನು ಮಳಿಗಳಿದೆ ಅವ್ರ ಬಗ್ಗೆ ಅವರು ಉಲ್ಲೇಖ ಮಾಡಿಲ್ಲ. ಅದನ್ನು ಕೂಡ ನಾವು ಗಮನಕ್ಕೆ ತಂದೇವೆ. ಇದರಲ್ಲಿ ಸರ್ಕಾರ ಇಷ್ಟರೊಳಗೆ ಅವ್ರ ಮೇಲೆ ಅವ್ರನ್ನ ಅನರ್ಹಗೊಳಿಸಬೇಕಿತ್ತು, ಅದು ಗೊತ್ತಿಲ್ಲ, ಬೇಜಾರಾಗುತ್ತೆ. ಸರ್ಕಾರ ಇದರಲ್ಲಿ ಈ ರೀತಿಯಾಗಿ ಕೆಲಸ ಮಾಡ್ತದೆ ಅಂತ ನಮಗೆ ಒಂದು ಸ್ವಲ್ಪ ಮುಜುಗರ ಉಂಟಾಗ್ತಾ ಇದೆ. ಸೊ ಇನ್ನ ಮುಂದಿನ ಏನಿದೆ ಅದನ್ನೆಲ್ಲ ನಮ್ಮ ರಾಜೀವ್ ಟಪ್ಪಣ್ಣವರವರು ತಮಗೆಲ್ಲ ಇದ್ರ ಬಗ್ಗೆ ಮಾಹಿತಿ ನೀಡ್ತಾರೆ. ಮಂಗೇಶ್ ಪವರ್ ಅವರು ಮತ್ತು ಮತ್ತೊಬ್ಬ ಕಾರ್ಪೊರೇಟರ್ ಜಯಂತ್ ಜಾಧವ್ ಅವ್ರ ಬಗ್ಗೆ ಈಗಾಗಲೇ ಅವ್ರದ್ದು ಏನು ಅಫಿಡೇವಿಟ್ಸ್ ಅದು ನಾವು RTI ಪಡ್ಕೊಂಡಿದ್ವಿ. ಆ RTI ಸ್ಪಷ್ಟವಾಗಿ ಅವರು ಧರ್ಮಪತ್ನಿಗಳು ಏನು ಕೌಕಟ್ಟದಲ್ಲಿ ಅಂಗಡಿ ತಗೊಂಡಿದ್ದಾರೆ ಅದರದ್ದು ಬಗ್ಗೆನೂ ವಿವರ ಇಲ್ಲ. ಅದ್ರದ್ದು ಏನು ಇನ್ಕಮ್ ಜನರೇಟ್ ಆಗ್ತೈತಿ ಆ ಮಾಹಿತಿನೂ ಅಫಿಡೇವಿಟ್ಸ್ನಾಗ ಕೊಟ್ಟಿಲ್ಲ. ಸೊ ಹೀಗಾಗಿ ಆಕ್ಟ್ ಕಾಯ್ದೆ ಏನು ಹೇಳ್ತಿ ಅಂದ್ರೆ ಯಾವಾಗ ಅವರು ಅರ್ಧ ಇನ್ಫಾರ್ಮೇಶನ್ ಕೊಡ್ತಾರೋ ಅಥವಾ ಇನ್ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತಾರೋ ಅಥವಾ ಅವರು ಅಫಿಡೇವಿಟ್ಸ್ ಸಲ್ಲಿಸಂಗಿಲ್ಲ ಅಥವಾ ಫಾಲ್ಸ್ ಇನ್ಫಾರ್ಮೇಶನ್ ಕೊಡ್ತಾರೋ ಯಾವ್ದಾದ್ರು ಇನ್ಫಾರ್ಮೇಶನ್ ಹೈಡ್ ಮಾಡಿದ್ರು ಅವಾಗ ಇಮಿಡಿಯೇಟ್ಲಿ ಕಾಯ್ದೆ ಪ್ರಕಾರ ಆಟೋಮೆಟಿಕ್ ಸೆಸೆಷನ್ ಆಫ್ ಆಫಿಷಿಯಲ್ ಡ್ಯೂಟೀಸ್ ಅಂದ್ರೆ ಸೀಸ್ ಟು ಎಕ್ಸಿಸ್ಟ್, ಆಟೋಮೆಟಿಕ್ ಸೆಸೆಷನ್ ಆಫ್ ಮೆಂಬರ್ಶಿಪ್ ಆಗುತ್ತೆ. ಹೀಗಾಗಿ ಮಂಗೇಶ್ ಪವರ್ ಅವರಿಗೆ ಮತ್ತು ಜಯಂತ್ ಜಾಧವ್ ಅವರಿಗೆ ಮತ್ತು ಬಹಳಷ್ಟು ಬೇರೆ ಏನು ಮಹಾನಗರ ಪಾಲಿಕೆನ ಕಾರ್ಪೊರೇಟರ್ಸ್ ಅದಾರ, ಯಾರಿಗೆ ಗುರ್ತೈತಿ ಅವರು ಈ ಸೆಕ್ಷನ್ 19, 1, 2 and 3 ಏನು ವಯೋಲೇಷನ್ ಮಾಡ್ಯಾರ ಅವ್ರು ಎಲ್ಲಾರನ್ನೂ ಇವತ್ತು ತಾವು ರಾಜೀನಾಮೆ ಕೊಡಬೇಕು. ಯಾಕಂದ್ರೆ ಕಾಯ್ದೆ ಪ್ರಕಾರ ಈಗಾಗಲೇ ಅವರು ಅನರ್ಹರಾಗಿಬಿಟ್ಟಿದ್ದಾರೆ. ಮಂಗೇಶ್ ಪವರ್ ಅವರು ಫಸ್ಟ್ ಸಿಟಿಸನ್ ಆಫ್ ದ ಸಿಟಿ ಅಂತ ಏನಂತಾರ ಮೇಯರ್ ಸ್ಥಾನಕ್ಕೆ, ಆ ಸ್ಥಾನಕ್ಕೆ ನಿಂದ್ರಾಕದವರಿಗೆ ಏನು ಯೋಗ್ಯತೆ ಇಲ್ಲ.
ಅವ್ರು ರಾಜೀನಾಮೆನೂ ಕೊಡಬಾರ್ದು ಆ್ಯಕ್ಚುಲಿ ಅವ್ರು ಕಾರ್ಪೊರೇಷನ್ ಬರೋದು ಬಂದ್ ಮಾಡ್ಬೇಕು. ಯಾಕಂದ್ರೆ ಈ ಇಸ್ ನಾಟ್ ಅ ಮೇಯರ್, ಈಸ್ ನಾಟ್ ಅ ಕಾರ್ಪೊರೇಟರ್ ಆಲ್ಸೋ ಆಸ್ ಪರ್ ದ ಆಕ್ಟ್. ಮತ್ತು ಅವ್ರಿಗೆ ಗುರ್ತೈತಿ ಅವ್ರು ಮಾಡಿಲ್ಲ. ಯಾಕಂದ್ರೆ ಆರ್ ಟಿ ಐನಾಗ ನಾವು ಡಾಕ್ಯುಮೆಂಟ್ಸ್ ತಗೊಂಡಿವಿ, ಆರ್ ಟಿ ಐನಾಗ ಅವ್ರು ಮಾಹಿತಿ ಕೊಟ್ಟಿಲ್ಲ. ಹೀಗಾಗಿ ಅವರು ಯಾವುದೇ ಮಹಾನಗರ ಪಾಲಿಕೆ ಆಫಿಷಿಯಲ್ ಆಕ್ಟಿವಿಟೀಸ್ನಾಗ ಆಸ್ ಅ ಕಾರ್ಪೊರೇಟರ್ ಅಂಡ್ ಮೇಯರ್ ಆಗಿ ಮಾಡಬಾರ್ದು. ಇದ್ರ ಬಗ್ಗೆ ಈಗಾಗಲೇ ನಾ ಇನ್ನೊಂದು ಆರ್ ಟಿ ಐ ಹಾಕಿದ್ದೀನಿ. ಆರ್ ಟಿ ಐನಾಗ ಎಲ್ಲ ಕಾರ್ಪೊರೇಟರ್ ಮಾಹಿತಿ ಕೇಳಿ ಕಾರ್ಪೊರೇಷನ್ ಅವರು ನಮ್ಗೆ ಕೊಡಾಕ ಹಿಂದೆ ಮುಂದೆ ಮಾಡತ್ತಾರ. ಈ ಕೌನ್ಸಿಲ್ದವ್ರು ಸಿಕ್ಕಾಪಟ್ಟಿ ಅವ್ರ ಮೇಲೆ ಒತ್ತಡ ಹಾಕತ್ತಾರ. ಆಮೇಲೆ ಇದ್ರ ಬಗ್ಗೆ ರೀಜನಲ್ ಕಮಿಷನರ್ ಅವ್ರಿಗೂ ನಾ ಕಂಪ್ಲೇಂಟ್ ಕೊಟ್ಟೇನೆ. ಆದ್ರೆ ರೀಜನಲ್ ಕಮಿಷನರ್ ಅವರು ಈ ನನ್ನ ಕಂಪ್ಲೇಂಟ್ ಕೊಟ್ಟಿಗೆ ಒಂದು ವಾರ ಮೇಲೆ ಆಯ್ತು, ಒಂದು ವಾರ ಮೇಲೆ ಆಯ್ತು, ಇನ್ನೂವರೆಗೆ ಇವರಿಗೆ ನೋಟಿಸಸ್ ಇಶ್ಯೂ ಮಾಡಿಲ್ಲ. ಹೀಗಾಗಿ ಸರ್ಕಾರ ಇಂಥವ್ರೆಲ್ಲ ಬಚಾವ್ ಮಾಡುವಂತ ಕೆಲಸ ಮಾಡೋದೈತಿ. ಆದ್ರೆ ನಾವು ಇದ್ರ ಬಗ್ಗೆ ನಾವು ಗಪ್ ಕುಂಡ್ರಂಗಿಲ್ಲ. ನಾವು ಮುಂದಿನ ವಾರ ಮತ್ತೊಮ್ಮೆ ಆರ್ ಸಿ ಅವ್ರಿಗೆ ಭೇಟಿಯಾಗಿ ಅವ್ರಿಗೆ ನಾವು ಪ್ರೆಷರೈಸ್ ಮಾಡ್ತೇವೆ. ಪ್ರಸಂಗ ಬಂದರೆ ಬೀದಿಗೆ ಹೋರಾಟ ಮಾಡ್ತೇವೆ ಮತ್ತು ಕಾನೂನಾತ್ಮಕವಾಗಿಯೂ ಹೋರಾಟ ಮಾಡ್ತೇವೆ. ನಾವು ಇವತ್ತು ಒಂದೇ ಮಾತು ಹೇಳ್ತೇವೆ, ಯಾರ್ಯಾರು ಮೇಯರ್ ಹಿಡ್ಕೊಂಡು, ಅದು ಎಕ್ಸ್ ಮೇಯರ್ ಮಂಗೇಶ್ ಪವಾರ್ ಹಿಡ್ಕೊಂಡು ಬಾಕಿ ಎಲ್ಲ ಕಾರ್ಪೊರೇಟರ್ಗಳು ಯಾರು ಅಫಿಡೇವಿಟ್ ಸಲ್ಲಿಸಿಲ್ಲ ಅಥವಾ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಅವ್ರು ಇವತ್ತಿಂದ ಇವತ್ತು ಕಾರ್ಪೊರೇಷನ್ ಏನು ಆಫಿಷಿಯಲ್ ಡ್ಯೂಟಿ ಇದೋ ಅದನ್ನ ಮಾಡಬಾರ್ದು. ಇಲ್ಲ ಒಂದು ಮಾತು ಈಗ ಇಲ್ಲ ನೀವು ಹೇಳಿಲ್ಲ ಅದಕ್ಕೆ ಹೇಳಿ ಇದ್ರ ಎರಡು ಆಂಗಲ್. ಸುಜಿತ್ ಮುಳುಗುನ್ ಅವರು ಸೆಕ್ಷನ್ 26 ಗ್ರೌಂಡ್ಸ್ ಮೇಲೆ ಕೊಟ್ಟಿದ್ರು, ಕಂಪ್ಲೇಂಟ್ ಕೊಟ್ಟಿದ್ರು. ಆಮೇಲೆ ಮಂಗೇಶ್ ಪವಾರ್ ಅವರು ಮತ್ತು ಜಯಂತ್ ಜಾಧವ್ ಅವರು ಅದ್ರ ಬಗ್ಗೆ ಅವ್ರು ಕೊಟ್ಟಿರ್ಬೋದು. ಇದ್ರ ಮೇಲೆ ಸ್ಟೇ ಕೊಟ್ಟಿದ್ದಾರೆ. ನನ್ನ ಗ್ರೌಂಡೇ ಬೇರೆ ಐತಿ. ಐ ಆಮ್ ನಾಟ್ ಫೋಕಸಿಂಗ್ ಆನ್ ಸೆಕ್ಷನ್ 26. ಐ ಆಮ್ ಫೋಕಸಿಂಗ್, ಮೈ ಕಂಪ್ಲೇಂಟ್ ಈಸ್ ಆನ್ ಸೆಕ್ಷನ್ 19, 19(1) and 19(2) and 19(3). ಸೊ ಟೆಕ್ನಿಕಲಿ ಲೀಗಲ್ ಆಂಗಲ್ ಮೇಲೆ 19(1), 19(2), 19(3) ನಾ ಮಾತಾಡೋಕ್ಕಿಂತನೂ ನಮ್ಮ ವಕೀಲರು ಬಂದಿದ್ದಾರೆ, ನಿತಿನ್ ಬೋಲ್ಬಂದಿ ಅವರು. ಅದ್ರ ಬಗ್ಗೆ ಆ ವಿಷಯ ಬಗ್ಗೆ ಅವ್ರು ಪ್ರಸ್ತಾಪ ಮಾಡ್ತಾರೆ. ಆಮೇಲೆ ನೀವು ನಿಮ್ಗೆ ಏನು ಕ್ವಶನ್ಸ್ ಕೇಳಿ ಸರ್. ಅವ್ರು 1, 2 and 3 ಬಗ್ಗೆ ಮಾತಾಡ್ತಾರೆ. ಆಮೇಲೆ ನೀವು ಕೇಳಿ. ಎಲ್ಲ ಪ್ರೆಸ್ ನಮಸ್ಕಾರ. ಈಗ ಮಹತ್ವದ ವಿಷಯ ಇರೋದಂತಂದ್ರೆ ಸೆಕ್ಷನ್ 19 ಬಗ್ಗೆ ಅಷ್ಟೇ ಇವತ್ತಿಂದು. ಸೆಕ್ಷನ್ ನೀವು ಕೇಳಿದ ಪ್ರಕಾರ ಸೆಕ್ಷನ್ 21, 26K ಅದು ಕೋರ್ಟಲ್ಲಿ ಪೆಂಡಿಂಗ್ ಇದೆ. ರಾಜೀವ್ ಟೋಪನ್ ಅವರು ಕೊಟ್ಟಿದ್ದು ಕಂಪ್ಲೇಂಟು ಹೌದು ಸೆಕ್ಷನ್ 19 ಒಳಗೆ. ಸೆಕ್ಷನ್ 19 ಏನನ್ನತ್ತೆ ಅಂತಂದ್ರೆ, ಯಾರಾದ್ರೆ ಒಂದು ಕಾರ್ಪೊರೇಟ್ ಅಂತಂದ್ರೆ ನಾಮಿನೇಟ್ ಆಗಿ ವಿನ್ ಆದ್ರೆ ಅದಾದ್ಮೇಲೆ ಪ್ರತಿ ವರ್ಷ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ತುಂಬಬೇಕು. ಒಂದು ಅದೇ ವರ್ಷ ಎಂಟೈರ್ ಟರ್ಮಿಗೆ ಪ್ರತಿ ವರ್ಷ ಅದನ್ನು ತುಂಬಬೇಕು. ಅದು ಒಂದು ವೇಳೆ ಅದು ತುಂಬಿಲ್ಲ ಅಂತಂದ್ರೆ ಸೆಕ್ಷನ್ 19 ಅಟ್ರಾಕ್ಟ್ ಆಗುತ್ತೆ. ತುಂಬಿಲ್ಲ ಅಂತಂದ್ರೆ ಆಯ್ತು, ನೀವು ತುಂಬಿದ್ದಿದ್ರಿ, ತುಂಬ ಮೇಲೆ ಅದರ ಏನಾದ್ರು ನೀವು ತಪ್ಪು ಮಾಹಿತಿ ಕೊಟ್ಟಿದ್ರಿ ಅಥವಾ ಸುಳ್ಳು ಮಾಹಿತಿ, ಇನ್ಕರೆಕ್ಟ್ ಆರ್ ಇನ್ಕಂಪ್ಲೀಟ್ ಮಾಹಿತಿ ಕೊಟ್ಟಿದ್ದಂದ್ರೂ ಸೆಕ್ಷನ್ 19(2) ಒಳಗಡೆ ನೀವು ಆಟೋಮೆಟಿಕ್ ಆಫೀಸ್ ಸೀಸ್ ಆಗ್ತೀರಿ. ಸೀಸ್ ಅಂದ್ರೆ ಏನು? ಆಟೋಮೆಟಿಕ್ಲಿ ನಿಮ್ ಕಾರ್ಪೊರೇಟ್ ಡಿಸ್ಕ್ವಾಲಿಫೈ ಆಗಿದ್ದೀರಿ. ಸೊ ಹೀಗಾಗಿ ಕಾರ್ಪೊರೇಟರ್ ಬೇಸಿಕ್ ನಿಮ್ ಮೆಂಬರ್ಶಿಪ್ ಹೋಯ್ತಂತಂದ್ರೆ, ನಮ್ಮ ಮೇಯರ್ ಆಗಿದ್ದವರು, ಆನರೇಬಲ್ ಮೇಯರ್ ಆಗಿದ್ದವರು, ಅವರು ಯಾವ ಅಧಿಕಾರ ಮೇಲೆ ಮೇಯರ್ಶಿಪ್ ಹೋಲ್ಡ್ ಮಾಡ್ತಾ ಇದ್ದಾರೆ? ಈಗ ರಾಜೀವ್ ಟೋಪನ್ ಅವರು ಸರ್ ಅಂದಿರ್ತಾರ, ಈಸ್ ಎ ಫಸ್ಟ್ ಸಿಟಿಸನ್ ಆಫ್ ಬೆಳಗಾವಿ. ಪಬ್ಲಿಕ್ ಆಫೀಸ್ ಹೋಲ್ಡ್ ಮಾಡ್ತಾ ಇದ್ದೀರಾ, ನಿಮ್ ಅನರ್ ಆಗಿದ್ದಂತಂದ್ರೆ ನಿಮ್ಗೆ ಏನ್ ನೈತಿಕತೆ ಇದೆ ಆ ಆಫೀಸ್ ನಲ್ಲಿ ಹೋಗಿ ಕೂರುವುದು, ಎಲ್ಲ ಅಫಿಷಿಯಲ್ ಡ್ಯೂಟಿನ ನೀವು ಮುಂದುವರಿಸೋದು. ಯು ಹ್ಯಾವ್ ನೋ ರೈಟ್ ಅಂಡರ್ 19(2). ಅದು ನಾವು ಅಷ್ಟೇ ಹೇಳ್ತಾ ಇಲ್ಲ, ನಾವು ಒಂದು ಜಜ್ಮೆಂಟ್ ತಗೊಂಡು ಬಂದಿದ್ದೀವಿ. ಈ ಜಜ್ಮೆಂಟ್ ಅನ್ನ ಇದು BBMP ಆಗೋದು ವಿಷಯ. ಇದರಲ್ಲಿ ಕೋರ್ಟ್ ಕ್ಲಿಯರ್ ಆಗಿ ಹೇಳುತ್ತದೆ, ಒಂದ್ಸಲ ನೀವು ಇದನ್ನ ಏನಾರ ಸುಳ್ಳು ಮಾಹಿತಿ ಕೊಟ್ಟಿದ್ರಂತಂದ್ರೆ
ಆಟೋಮ್ಯಾಟಿಕ್ ಸಿಸೇಷನ್ ಆಗುತ್ತೆ ಅಂತ ಹೇಳುತ್ತಾರೆ. ನಾವು ಒಂದೇ ನಿಮಿಷ ಓದ್ ತೋರಿಸ್ತೀನಿ. Section 1 of subsection 1 of section 19 mandates that every councillor shall file with the mayor of the corporation a declaration of all assets owned by him and his family members. This has to be done within 1 month of assuming the office after election. Subsection 2 causes automatic cessation of councillorship should he fail to file such declaration or that one filed by him is false or incorrect. ಅಂದ್ರೆ ಏನು ಆಟೋಮೆಟಿಕ್ ಸಿಸೇಷನ್? ಅದಾದ್ಮೇಲೆ ಅವ್ರಿಗೆ ಏನೂ ಅಧಿಕಾರ ಇಲ್ಲ ಮುಂದಲ್ಲಿ ಯಾವುದು ಕೌನ್ಸಿಲ್ ಪ್ರೊಸೀಡಿಂಗ್ಸ್ ಅಲ್ಲಿ ವೋಟ್ ಮಾಡಕ್ಕ ಅಥವಾ ಭಾಗವಹಿಸಕ್ಕ. ಅದ್ ಏನಾರ ಮಾಡಿದ್ರಂತಂದ್ರೆ ಸೆಕ್ಷನ್ 432 ಕರ್ನಾಟಕ ಮುನ್ಸಿಪಲ್ ಕಾರ್ಪೊರೇಷನ್ ಆಕ್ಟ್ ಒಳಗೆ ಪೆನಲ್ಟೀಸ್ ಅದಾವ. ದೇ ವಿಲ್ ಬಿ ಲಯಬಲ್ ಫಾರ್ ಪೆನಲ್ಟೀಸ್, ಪ್ರಾಸಿಕ್ಯೂಷನ್ ಆಗ್ತದ. ಗಮನಕ್ಕೆ ತಗೋರಿ, ಬಹಳ ಸೀರಿಯಸ್ ಅಫೆನ್ಸ್ ನೀವು ಮಾಡ್ತಾ ಇದ್ದೀರಿ. ಇದ ಪ್ರಕಾರ ಬೇರೆ ಕಾರ್ಪೊರೇಟರ್ಸ್ ಆಗಲಿ ನೀವು ಏನಾದ್ರು ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ತುಂಬಿಲ್ಲ ಅಂತಂದ್ರೆ ನಿಮ್ಗೆ ಏನ್ ಅಧಿಕಾರ ಇಲ್ಲ ಕಾರ್ಪೊರೇಟರ್ ಆಗಿ ಇಲ್ಲಿ ಕೆಲಸ ನಿರ್ವಹಣೆ ಮಾಡಕ್ಕೆ. ಈಗ ಗೊತ್ತಿರ್ತೀನಿ, ಇಷ್ಟು ವರ್ಷದಲ್ಲಿ ಯಾವ ಅನ್ಯುವಲ್ ಅಸೆಟ್ಸ್ ಅಂಡ್ ಲಯಬಿಲಿಟಿ ತುಂಬಿಲ್ಲ. ಅದು ಈಗ ಅಲ್ಟ್ರಾಮೆನ್ಷನಲ್ ಆಗಿದೆ, ಸೊ ಅದು ಅಪ್ಲಿಕೇಬಲ್ ಆಗಲ್ಲ. ಈ ಹೌದು ಎಕ್ಸಿಸ್ಟೆನ್ಸ್ ಬಂದಾಗಿಂದ ಯಾವ ಅಫಿಡೇವಿಟ್ ತುಂಬಿದ ಎಲೆಕ್ಷನ್ ಅಂತಂದ್ರೆ ಯಾವ ಅಸೆಟ್ಸ್ ಅಂಡ್ ಲಯಬಿಲಿಟಿ ಫೈಲ್ ಮಾಡ್ತಿಲ್ಲ. ಯಾಕಂದ್ರೆ ಈಗ ಅವ್ರಿಗೆ ರೀಸೆಂಟ್ಲಿ ನೋಟಿಸ್ ಹೋಗಿದೆ 7 ದಿನದಲ್ಲಿ ಕೊಡ್ರಿ ಅಂತ. ದಟ್ ಮೀನ್ಸ್ ಇನ್ನೂವರೆಗೆ ಯಾರು ಮಾಡಿಲ್ಲ. ಆಲ್ 58 ಸ್ಟ್ಯಾಂಡರ್ಡ್ ಇಸ್ ಕ್ವಾಲಿಫೈಡ್. ಇಲ್ಲ ರಾಜು ಫೈಲ್ಡ್ ಅಧ್ಯಾಯ ಅಲ್ಲ, ನೀವು ಇಬ್ಬರೇ ಹೇಳ್ತಾ ಇದ್ದೀರಿ. ಇಫ್ ದ ಸೇಮ್ ಪ್ಯಾರಾಮೀಟರ್ಸ್ Sir, that is the reason I have filed another RC after the complaint on section 19 on mayor ಮತ್ತು ಜಯಂತ್ ಜಾಧವ್ ಮೇಲೆ ಏನು ಕಂಪ್ಲೇಂಟ್ ಮಾಡಿದ್ವಿ. ಆಮೇಲೆ ನನ್ನ ಗಮನಕ್ಕೆ ಬಂದ ಕೂಡಲೇ ಆಸ್ ಪರ್ ಮೈ ಸೋರ್ಸಸ್ ನಾವು RTI ಫೈಲ್ ಮಾಡಿದ್ವಿ. RTI ಫೈಲ್ ಮಾಡಿ ಇಟ್ ಇಸ್ ಆಲ್ಮೋಸ್ಟ್ ಮೋರ್ ದನ್ 10 days. ಅವರು ಅದು ಅವ್ರಿಗೆ ಹೇಳಿ ನಾನು ಇಟ್ ಈಸ್ ನಾಟ್ ಮ್ಯಾಂಡೇಟರಿ ದಟ್ ಯು ಹ್ಯಾವ್ ಟು ಗಿವ್ ಮಿ RTI ಆಫ್ಟರ್ 30 days. It is not mandatory. You can give within 30 days. Not mandatory, sir. Maximum, sir. That is maximum. ನಾನು ನೀವು ಹೇಳು ಗ್ರೌಂಡ್ಸ್ ಬೇರೆನ ನೀವೇನು ಹೇಳಿದ್ರೆ ಕರೆಕ್ಟ್ ಇದೆ ಸರ್. ಆ ಪ್ರಕಾರ ನನಗೆ ಬಂದ ಕೂಡಲೇ ವೈ ಓನ್ಲಿ ಮಂಗೇಶ್ ಪವಾರ್ ಅಂಡ್ ಜೈಂಟ್ ಆಲ್ 58. ಐ ಡೋಂಟ್ ಕೇರ್ ಇಫ್ ಸಂಬಡಿ. ನೋಡ್ರಿ ಸರ್, ಒಂದು ನೋಡ್ರಿ, ನಮಗೂ ವಿ ಆರ್ ನಾಟ್ ಸಪೋರ್ಟ್. ನಾವ್ ಯಾರಿಗೂ ನಾವು ಅವ್ರಿಗೆ ಇವ್ರಿಗೆ ನಾವು ವಿ ಆರ್ ನಾಟ್ ಫೇವರಿಂಗ್. ಇಲ್ಲ ನೋಡ್ರಿ, ಆಫಿಷಿಯಲಿ ನನಗ್ ಮಾಹಿತಿ ಬರೋ ಪ್ರಕಾರ ಬಂದ್ ಕೂಡಲೇ ನಾ ಅದ್ರ ಬಗ್ಗೆ ಮಾತಾಡೋದು. ಈಗ ಸುಳ್ಳ ನಾವು ಹವನಾಗ ಮಾತಾಡಂಗಿಲ್ಲ. ಒಮ್ಮೆ ನಮ್ ಕೈಗೆ RTI ಡಾಕ್ಯುಮೆಂಟ್ ಬರ್ದೈತಿ ಸರ್. ಅಜೀಮ್ ಪಡ್ವೇಕರ್ ಅವ್ರಿಗೆ ನೋಟಿಸ್ ಕಾರ್ಪೊರೇಷನ್ ಇಶ್ಯೂ ಮಾಡ್ಯಾರ. ನಾನು ಇನ್ನೊಂದೇನು ಕೇಳ್ತೇನ್ರಿ, ಅವ್ರಿಗೆ ನಾನ್ ಸಬ್ಮಿಷನ್ ಆಫ್ ಅಫಿಡವಿಟ್ಗೆ ಅವ್ರಿಗೆ ನೋಟಿಸ್ ಇಶ್ಯೂ ಮಾಡ್ಯಾರ. ವಾಟ್ ಅಬೌಟ್ ಫಾಲ್ಸ್ ಆರ್ ಇನ್ಕರೆಕ್ಟ್ ಸಬ್ಮಿಷನ್ಗೆ ಅವ್ರಿಗೂ ಮಹಾನಗರ ಪಾಲಿಕೆದವ್ರು ನೋಟಿಸ್ ಸಬ್ಮಿಟ್ ಮಾಡಬೇಕಲ್ಲ. ಈಗ ಎಲ್ಲೋ ಮಹಾನಗರ ಪಾಲಿಕೆ ಅಧಿಕಾರಿಗಳು ರೂಲಿಂಗ್ ಕೌನ್ಸಿಲ್ ಜೊತೆ ಕೈ ಕುಡಿಸ್ಯಾರ. ಆಮೇಲೆ ರೂಲಿಂಗ್ ಕೌನ್ಸಿಲ್ ಇಷ್ಟ ಹಿಡ್ತಿತ್ತಲ್ಲ. ನಾನು ಇನ್ನೊಂದು ನಾವು ಪ್ರಶ್ನೆ ಮಾಡಬೇಕಾಗೈತಿ. ಇವತ್ತು ನಮ್ಮ ಮ್ಯಾಟ್ರ್ ಇವ್ರ ಮ್ಯಾಟ್ರ್ ನಾವು ಕರ್ನಾಟಕನಾಗ ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಆಗೈತಂತ ಗುಲ್ಬರ್ಗ ಬೆಂಚ ಧಾರವಾಡ ಬೆಂಚ್ ಎದಕ್ ಮಾಡಿದ್ರು ಇಲ್ಲಿ ಕೇಸಸ್ ಫೈಟ್ ಮಾಡಕ. ಖರೆ ನಮ್ಮ ಮ್ಯಾಟ್ರ್ ಬೆಂಗಳೂರಾಗ ಕೇಳ್ರು ಆಯ್ತು. ಇದೊಂದು ಅದಕ್ಕೂ ನಾವು ವಿಚಾರ ಮಾಡಿಲ್ಲ. ಅದೊಂದು ಹೋರಾಟ ಐತಿ, ಅದ್ರ ಬಗ್ಗೆ ಹೋರಾಟ ಮಾಡ್ತೀವಿ. ಆಮೇಲೆ ಅದ್ರ ಏನ್ ಹೇಳಿದ್ರು ಅಂದ್ರೆ, ಸಿನ್ಸ್ ಗವರ್ಮೆಂಟ್ ಇಸ್ ಪಾರ್ಟಿ ಟು ದಿಸ್ ಇಶ್ಯೂ ಬ್ಯಾಟ್ರಿ ಸ್ಟೇಕ್ ಲಿಸ್ಟೆಡ್ ಇನ್ ಬೆಂಗಳೂರು ಅಂದ್ರೆ ಧಾರವಾಡ ಮತ್ತು ಗುಲ್ಬರ್ಗನಾಗ ಯಾವುದೇ ಒಂದು ಕೇಸ್ನಾಗ ಕರ್ನಾಟಕ ಸರ್ಕಾರದ ಅಧಿಕಾರಿಗಳು ಪಾರ್ಟಿ ಆಗಂಗಿಲ್ರಿ, ಪಾರ್ಟಿ ಆಗ್ತಾರ. ಅದನ್ನು ಎದಕ್ಕಾತು ಹೆಂಗಾತು ನಾ ಇದ್ರ ಬಗ್ಗೆ ಟೀಕೆ ಮಾಡಂಗಿಲ್ಲ. ಯಾಕಂದ್ರ ಹೈಕೋರ್ಟ್ ಮ್ಯಾಟರ್ ಆಗ್ತೈತಿ. ಬಟ್ ಜನಕ್ಕೆ ಗುರ್ತೈತಿ ಏನಾಗತೈತಿ ಏನಾಗತ್ತಿಲ್ಲ, ಯಾವ ತರ ಏನ್ ಕೆಲವು ಕೈಗಳು ಹಿಂದಿನ ಕೈಗಳು ಅದಾವಲ್ಲ ಅವ್ ಹೆಂಗ್ ವರ್ಕ್ ಆಗತ್ತಲ್ಲ ಜಗತ್ತು ಜಾಹೀರಾತದ ಅದ್ರ ಬಗ್ಗೆ ನಾ ಮಾತಾಡಂಗಿಲ್ಲ. ಆದ್ರೆ ಈ ವಿಷಯನಾಗ ಇವತ್ತು ಸರ್ಕಾರ ಬಹಳ ನಿರ್ಲಕ್ಷ್ಯನ ಮಾಡೋದೈತಿ. ರಿಜಿನಲ್ ಕಮಿಷನರ್ ಅವರು ಆಕ್ಷನ್ ತಗೋತಿಲ್ಲ. ಇನ್ನೊಂದು ಮಹಾನಗರ ಪಾಲಿಕೆನಾಗಿರುವಂತ ಕಮಿಷನರ್ ಅವರು ಮತ್ತು ಕೌನ್ಸಿಲ್ ಸೆಕ್ರೆಟರಿ ಅವ್ರ ಜವಾಬ್ದಾರಿ ಐತಿ. ದೇ ಆರ್ ದ ಕಸ್ಟಡಿಯನ್ಸ್ ಆಫ್ ದ ರೆಕಾರ್ಡ್ಸ್. ನಾನು ಆಗ್ಲಿ ಸುಜಿತ್ ಮುಡುಗದವರು RTI ಹೋರಾಟ ಮಾಡುವಂತ ಅವಶ್ಯಕತೆ ಇಲ್ಲ. ಇದು ಅವರ ಜವಾಬ್ದಾರಿ ಐತಿ, ಅಧಿಕಾರಿಗಳ ಜವಾಬ್ದಾರಿ ಐತಿ, ಅವ್ರು ಮಾಡಬೇಕು. ಈ 20 ವರ್ಷ ಮಾಡಿಲ್ಲ 20 ವರ್ಷ ಯಾವ ಅಧಿಕಾರಿಗಳು ಎಲ್ಲ ಅಧಿಕಾರಿಗಳು ಕತ್ತಿಕೆ ಹೋಗಿದ್ರು ಬೆಳವಣಿಗೆ ಅಂದ್ರೆ ನಾವು ಕೇಳಿಲ್ಲ, ಸರ್ಕಾರ ಕೇಳಿ ನಾವು ಕೇಳಿಲ್ಲ. ನಾವು ಸ್ಟೇಟ್ಮೆಂಟ್ ಆಫ್ ಅಬ್ಜೆಕ್ಷನ್ ನಮ್ಮ ಕಡೆಯಿಂದ ಹಾಕಿದ್ವಿ, ಈ ಜಜ್ಮೆಂಟ್ ಅನ್ನ ಪ್ರೊಡ್ಯೂಸ್ ಮಾಡಿದ್ವಿ. ಇದ್ರ ಪ್ರಕಾರ ಆಟೋಮೆಟಿಕ್ಲಿ ಡಿಸ್ಕ್ವಾಲಿಫೈ ಆಗಿದ್ದಾರೆ. ಆದ್ರೂ ಸರ್ಕಾರ ಅವರಿಗೆ ಅಬ್ಜೆಕ್ಷನ್ ಫೈಲ್. ಆಮೇಲೆ ಇನ್ನೊಂದು ನೋಡ್ರಿ, ಸರ್ಕಾರದ ಏನ್ ರಿಪೋರ್ಟ್ ಮಾಡಲ್ಲ. ಇವ್ರು ಸುಜಿತ್ ಮುಡುಗನ್ ಅವ್ರ ಮ್ಯಾಟರ್ನಾಗ
ಪ್ರಿನ್ಸಿಪಲ್ ಸೆಕ್ರೆಟರಿ ಅರ್ಬನ್ ಡೆವಲಪ್ಮೆಂಟ್ ದೀಪಾ ಚೋಲನ್ ಮೇಡಮ್ ಅವ್ರು ಏನು ಆರ್ಡರ್ ಮಾಡಿದ್ರು ಅವ್ರ ಪೂರಾ ರಿಪೋರ್ಟ್ನಾಗ ಅವರು 19 ಬಗ್ಗೆ ಪ್ರಸ್ತಾಪ ಮಾಡ್ಯಾರ. ಸೆಕ್ಷನ್ 19 ಪ್ರಕಾರ ಡಿಸ್ಕ್ವಾಲಿಫೈ ಪ್ರಸ್ತಾಪ ಮಾಡ್ಯಾರ. ಆ ಗ್ರೌಂಡ್ ಮೇಲೆ ಅದು ಮಹಾನಗರ ಪಾಲಿಕೆ ಅಧಿಕಾರಿಗಳು ಮತ್ತು ರೀಜನಲ್ ಕಮಿಷನರು ಅದೊಂದು ಗ್ರೌಂಡ್ ತಗೊಂಡು ಇಮಿಡಿಯೇಟ್ಲಿ ಅವ್ರಿಗೆ ಆಯ್ತಪ್ಪ ಅವ್ರಿಗೊಂದು ಅವಕಾಶ ಕೊಡ್ರಿ. ನಾವ್ ಡೈರೆಕ್ಟ್ಲಿ ಡಿಸಿಷನ್ ತಗೋಬೇಡ್ರಿ, ನೀವು ಅವ್ರಿಗೊಂದು ಅವಕಾಶ ಕೊಡ್ರಿ, ಅವ್ರಿಗೊಂದು ನೋಟಿಸ್ ಇಶ್ಯೂ ಮಾಡಿ ಅವ್ರು ಏನಂತ ಕೇಳ್ಕೊರಿ, ಆಮೇಲೆ ಡಿಸಿಷನ್ ತಗೋರಿ. ಈ ತರ ಇಂಥ ಒಂದು ಗಂಭೀರ ವಿಷಯನಾಗ ಇವರು ಯಾವುದೇ ತರ ಆಕ್ಟ್ ಮಾಡ್ತಾ ಇಲ್ಲ ಅಂದ್ರೆ ಇದು ಸರ್ಕಾರದ ಫೇಲಿಯರ್ ಅಂತ ಅಲ್ಲ, ಈಗ these property asset ಆಗಲ್ಲ. ಇನ್ಕಮ್ 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 ಹೌದು, source of income ತೋರಿಸ್ಬೇಕು. ಹೌದು. Asset ಅಲ್ಲಿ ಬರಲ್ಲ ಅದು. ಅಸೆಟ್ ಲಯಬಿಲಿಟೀಸ್ ಇನ್ಕಮ್ ಅಂಡ್ ಎಕ್ಸ್ಪೆನ್ಸ್ ಬರ್ತದೆ. ಇನ್ಕಮ್ ಹೌದು, ಇನ್ಕಮ್ ತೋರಿಸ್ಬೇಕಲ್ಲ, ಆದಾಯ ಬರ್ತಾ ಇದೆ ಅವ್ರು IT ತುಂಬಿದ್ರು, IT ಅಲ್ಲಿ ಎಲ್ಲ ತುಂಬಬೇಕು. ಬ್ಯಾಂಕ್ ಅಕೌಂಟ್ ಮಾಡಿಲ್ಲ, ಇನ್ಕಮ್ ಮಾಡ್ತಾ ಇಲ್ಲ, ಬ್ಯಾಂಕ್ ಅಕೌಂಟ್ ತೋರಿಸ್ತಾ ಇಲ್ಲ. ಇಸ್ ಇಸ್ ನಾಟ್ ಇನ್ಕರೆಕ್ಟ್. ಇರೋದು ಇದಕ್ಕೆ ಅಂತಂದ್ರೆ ನಾವು ಆಸ್ ಅ ವೋಟರ್ ನಾವು ಯಾರಿಗೆ ವೋಟ್ ಹಾಕ್ತಾ ಇದ್ದೀವಿ, ಎಷ್ಟು ಅವ್ರದ್ದು ಇದಿದೆ, ಏನ್ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇದೆ, ಏನ್ ಅವ್ರ ಅಸೆಟ್ಸ್ ಇದಾವೆ, ಅದೆಲ್ಲ ನೋಡ್ಬೇಕು. ನಾವು ಅದನ್ನ ಇನ್ಫಾರ್ಮ್ ಸಿಟಿಸನ್ ಆಗಿ ನಾವು ಅದನ್ನ ವೋಟ್ ಮಾಡ್ಬೇಕು, ಅದ ಉದ್ದೇಶ. ಅಸೆಟ್ಸ್ This property asset ಅಲ್ಲಿ ಬರಲ್ಲ, ಇದು source of income expenses ಅಲ್ಲಿ ಬರುತ್ತೆ. ಎಸ್, ಅದು ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಅಲ್ಲಿ ಇಟ್ ಇಸ್ ದೇರ್, ಎಷ್ಟಿದೆ ಇನ್ಕಮ್ ಅಂತ ಹೇಳಿ ಎಲ್ಲ This ಬರ್ಬೇಕು. income or this rent. ಎಲ್ಲ ಬರ್ಬೇಕದನ್ನ ಇನ್ಕಮ್ ಅವ್ರು ತೋರಿಸಿಲ್ಲ. ಸೊ ನಮ್ ಆಸ್ ಅ ವೋಟರ್ ನಾವು ಏನಾದ್ರು ವೋಟ್ ಮಾಡ್ತಿದೀವಿ, ಅದಕ್ಕೆ ಕಾರಣ ಅದಕ್ಕೆ ಡಿಕ್ಲೇರ್ ಮಾಡ್ಬೇಕು. ಈಗ ಗಂಭೀರವಾದ ವಿಷಯ ಇದು. ಅದಕ್ಕೆ ನಾ ಹೇಳ್ತಾ ಇದ್ದೀನಿ, ನಾವೆಲ್ಲ ಫ್ರೆಂಡ್ಸ್ ಹೇಳ್ತಾ ಇದ್ದೀನಿ, ಇದನ್ನ ಹೋಗಿ ನೀವು ಮೇಯರ್ ಅಥವಾ ನಮ್ಮ ಕಾರ್ಪೊರೇಟರ್ ಆದ ಶ್ರೀ ಜಯಂತ್ ಜಾಧವ್ ಅವರು ಕೇಳಿ, ನೀವು ಇದನ್ನ ಡಿಕ್ಲೇರ್ ಮಾಡಿದಿರೋ ಇಲ್ವೋ. ಡಿಕ್ಲೇರ್ ಮಾಡಿಲ್ಲ ಅಂತ ನಿಮ್ಗೆ ಏನ್ ನೈತಿಕತೆ ಇದೆ ಅಲ್ಲಿ ಆಸ್ ಅ ಮೇಯರ್, ನೀವು ನಮ್ಮ ಸಿಟಿ ಮೇಯರ್ ಆಗ್ಬೇಕು, ಏನ್ ನೈತಿಕತೆ ಇದೆ ನಿಮ್ಗೆ? ಈಗ 2.5 years ಆಗಿದೆ. ಈ council ಹತ್ರ 2.5 years ಆಗಿದೆ. So, government, it is government responsibility. Yes, It is government responsibility. it is not our It is responsibility. not our responsibility. It is government. No, one second. UD has failed to. Sir, there are two things. There are two things. One is the government's responsibility. Second is they as individuals, if they have any consciousness, they should resign on their own. Not even resign, they should just stop coming. They are automatic. They cease to exist. They are not really trying to. Then they have no moral ground. Or moral ground illa. Urban Development Department has failed to discharge its responsibilities. Yes. Definitely. Yes. As per the act, they have failed. The duty has failed. Yes. ಅಧಿಕಾರ ದುರ್ಬಳಕೆ ಮಾಡ್ಕೊಂಡಿದ್ದಾರೆ. ಹೌದು. ಅಧಿಕಾರ ನೋಡ್ರಿ, ಅವ್ರ ಅಧಿಕಾರನ ಇರಾಕ್ ಅವ್ರಿಗೆ ನೈತಿಕತೆನೇ ಇಲ್ಲ. ಎವ್ರಿ ಡೇ ಅವ್ರು ಏನ್ ಆಫೀಸಿಗೆ ಬರ್ತಾ ಇದಾರೆ, ಎವ್ರಿ ಡೇ ಆಫೆನ್ಸ್ ಕಮಿಟ್ ಮಾಡ್ತಾ ಇದಾರೆ ಅವರು. ಅದನ್ನ ಗಮನಕ್ಕೆ ತಗೋಬೇಕು ಅವರು. ಬೇರೆ ರೀ, ಇವ್ರ ಕಂಪ್ಲೇಂಟ್ ಇರೋದು ಅದೇ ಹೇಳ್ತದೆ. 26 ವಿಷಯ ಬೇರೆ, ಇದು 19 ಬೇರೆ. 19 ಬೇರೆ. ನಾನು ಹೇಳ್ತಾ ಇದ್ದೇನೆ. Nineteen ಬಗ್ಗೆ ಅಷ್ಟೇ. Duty has failed. He has failed. ಈಗ ಅವರು ಸರ್ಕಾರಿ ವಾಹನ ಬಳಸಂಗಿಲ್ಲ. ಏನು ಯಾವ್ದೂ ಇಲ್ಲ. ಅವ್ರು ನೋಡ್ರಿ, ಮಹಾನಗರ ಪಾಲಿಕೆಗೆ ಅವ್ರು ಸಾರ್ವಜನಿಕರಾಗಿ ಬರ್ಬೋದು. ಅವರು ಯಾವುದೇ ಮಹಾನಗರ ಪಾಲಿಕೆ ಚಟುವಟಿಕೆಗಳಲ್ಲಿ, ಮೀಟಿಂಗ್ಗಳಲ್ಲಿ ಮತ್ತು ನಿರ್ಣಯ ತಗೊಂಡ್ರೆ ಅವ್ರಿಗೆ ಸಂಬಂಧ ಇಲ್ಲ. ಇವ್ರಷ್ಟೇ ಅಲ್ಲ, ಯಾರ್ಯಾರು ತುಂಬಿಲ್ಲ, ಯಾರು ಅರ್ಧ ಮಾಹಿತಿ ಕೊಟ್ರೆ ಅವ್ರಿಗೆ ಯಾರಿಗೂ ಮಾಡಕ್ ಅಧಿಕಾರ ಇಲ್ಲ. ಇದರದ್ದು ಕಾಂಪ್ಲಿಕೇಶನ್ ಹೇಳ್ತೀನಿ. ಈ ಆದೇಶದಲ್ಲಿ ಏನಂತಾರೆ ಕಾಂಪ್ಲಿಕೇಶನ್ ಏನ್, ಯಾಕಂದ್ರೆ ಸೀರಿಯಸ್ನೆಸ್ ಇದೆ ಹೇಳ್ತೀನಿ. ಇದರಲ್ಲಿ ಏನಂತಾರೆ ಆರ್ಡರ್ ದಲ್ಲಿ ನೋಡ್ರಿ, ಒಂದೇ ಸೆಕೆಂಡ್. ರೆಸ್ಪಾಂಡೆಂಟ್ ಕಾರ್ಪೊರೇಷನ್ ಇಸ್ ಡಿರೆಕ್ಟೆಡ್ ಟು ಇನಿಷಿಯೇಟ್ ಲೀಗಲ್ ಆಕ್ಷನ್ ಅಗೇನ್ಸ್ಟ್ ಡಿಸ್ಕ್ವಾಲಿಫೈಡ್ ಕೌನ್ಸಿಲರ್ಸ್ who have voted and acted in contravention of section 434. ಅಂದ್ರೆ ಆ ಕಾರ್ಪೊರೇಟರ್ಸ್ ಮೇಲೆ, ಮೇಯರ್ ಮೇಲೆ ಆಕ್ಷನ್ ತಗೋರಿ. ಎರಡನೇದು, ಆ ಕಮಿಷನರ್ ಇದನ್ನ ಆಕ್ಷನ್ ತಗೊಂಡಿಲ್ಲ, ಅವ್ರ ಮೇಲೆ ಡಿಸಿಪ್ಲಿನರಿ ಆಕ್ಷನ್ ತಗೋರಿ ಅಂತ ಹೇಳಿ ಇದರಲ್ಲಿ ಆರ್ಡರ್ ಇದೆ. ಸೊ ಯಾರ ಜವಾಬ್ದಾರಿ ಇದು? ಕಮಿಷನರ್ ಅವರು. ಮಹಾನಗರ ಪಾಲಿಕೆ ಆಡಳಿತ ಪಕ್ಷ ಅಧಿಕಾರಿಗಳು ಮಾತಾಡ್ತಾ ಇದ್ದಾರೆ. ಈ ಮೊದಲು ಸರ್ಕಾರ ಸುತ್ತೋಲೆಯನ್ನ ವಿರುದ್ಧವಾಗಿ ಸರ್ ಒಂದು ಟೆಂಡರ್ ಕರೆಕೆ ಸರ್ ಅದಕ್ಕೂ ಅನುಮೋದನೆ ಕೊಡ್ತಾರೆ ಸರ್. ನಾನು ಅದ್ರ ಏನು ಮಾಹಿತಿ ಅನುಮೋದನೆ ಕೊಟ್ಟಿದ್ದಾರೆ. ನಗರ ಸೇವಕರ ಮೇಲೆ ಏನಾದ್ರು ತನಿಖೆಯನ್ನು ಮಾಡ್ತಾರೆ. ಅದು ಯಾವ್ದಾದ್ರು ಇನ್ನೂ ನಮ್ಮದು ಮಾಹಿತಿನೇ ಇಲ್ಲ. ಟು ಇಮಚ್ಯೂರ್ ಮಾತಾಡಕ್ ಆಗಂಗಿಲ್ಲ. ಅದು ಮಾಹಿತಿ ತಗೊಂಡ್ಬೇಕಾದ್ರೆ ಮುಂದಿನ ಹೇಳ್ಬೋದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.